ಪಾರ್ಟ್ 2. ತನಗೆ ತಂಗಿ ಹುಟ್ಟಿದೆ ಅಂತ ಗೊತ್ತಾಗಿ ಅವಳಂತೂ ಡ್ಯಾನ್ಸೇ ಮಾಡಿಬಿಟ್ಲು. ಯಾಕಂದರೆ ಅವಳು ಯಾವಾಗಲೂ ಹೇಳ್ತಿದ್ಲು ನನಗೆ ತಂಗಿನೇ ಬೇಕು ನಂಗೆ ಆಟ ಆಡೋಕ್ಕೆ ಅಂತ. ಅದೇ ರೀತಿ ಆಯಿತು. ಸೊ ಶಿ ವಾಸ್ ಸೂಪರ್ ಹ್ಯಾಪಿ. ಅದೇ ರೀತಿ ನಮ್ಮ ಅತ್ತೆನೂ ಮಗುನ ಎತ್ಕೊಂಡು ಖುಷಿಯಿಂದ ಮುದ್ದಾಡಿದ್ರು. ಅವತ್ತು ಪೂರ್ತಿ ದಿನ ಅನಸ್ತೇಶಿಯಾ ಎಫೆಕ್ಟ್ ಇಲ್ದಿದ್ದಿಲ್ಲ, ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದೆ. ಅದೇ ಗ್ಯಾಪಲ್ಲಿ ನನ್ನ ಮಗಳು ಕ್ಯಾಮ್ರಾ ಹಿಡ್ಕೊಂಡು ಸ್ಮೈಲ್ ಮಾಡಮ್ಮ ಅಂತ ವಿಡಿಯೋ ಮಾಡ್ತಾಯಿದ್ರು. 24 hours ಆದಮೇಲೆ ಆ ಫಸ್ಟ್ ವಾಕ್ ಇದೆಯಲ್ಲ ತುಂಬಾ ಕಷ್ಟದ್ದು. ಆದರೆ ಇಂಥ ಟೈಮಲ್ಲೂ ನನ್ನ ಗಂಡ ನಂಗೆ ನಗಿಸ್ತಾ ಇದ್ರು. 3 ದಿನವೂ ಹಾಸ್ಪಿಟ್ಲಲ್ಲಿ ನನ್ನ ಜೊತೆ ಇದ್ದು ನನಗೆ ಬಾತ್ರೂಮಿಗೆ ಕರ್ಕೊಂಡು ಹೋಗೋದು, ನಂಗೆ ಟೈಮ್ ಟು ಟೈಮ್ ನೀರು ಕೊಡೋದು, ಊಟ ಕೊಡೋದು, ಹಾಲು ಕುಡಿಸಿದ್ಮೇಲೆ ಆ ಮಗುವಿಗೆ ಬರ್ಪ್ ಮಾಡಿಸೋದು ತುಂಬಾ ಮಾಡಿದ್ದಾರೆ. ಕೈಯಲ್ಲಿ ಚಿಕ್ಕ ಮಗುನ ಇಟ್ಕೊಂಡು ಸಡನ್ನಾಗಿ ನನ್ನ ಮೊದಲನೇ ಮಗಳನ್ನ ನೋಡಿದ್ರೆ ತುಂಬ ದೊಡ್ಡವಳಾಗ್ಬಿಟ್ಲು ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಮೆಚ್ಯೂರ್ಡ್ ಆಗಿದ್ದಾಳೆ, ಎಷ್ಟು ದೊಡ್ಡ ಮುಖ, ಎಷ್ಟು ದೊಡ್ಡ ಕೈ ಕಾಲು ಅನಿಸ್ತಾ ಇತ್ತು. ನನಗಷ್ಟೇನ ಅಥವಾ ಎಲ್ಲ ಅಮ್ಮಂದ್ರಿಗೂ ಹಿಂಗೆ ಫೀಲ್ ಆಗುತ್ತಾ ಗೊತ್ತಿಲ್ಲ. ನನ್ನ ಮಗಳಂತೂ ಆ ಮಗುನ ಬಿಟ್ಟು ಸರಿತಾನೇ ಇರಲಿಲ್ಲ. ಈಗ ಹುಟ್ಟಿರೋ ಆ ಮಗು ಅಳೋ ಸೌಂಡು ಎಷ್ಟು ಮುದ್ದಾಗಿರುತ್ತೆ ನೋಡಿ. ಈ ನಿಮ್ಮ ಪುಟ್ಟ ಮಗಳಿಗೆ 2 ಪುಟ್ಟ ಮಕ್ಕಳಿದಾವೆ ಅನ್ನೋದು ನೋಡಿ ಎಷ್ಟು ಖುಷಿ ಪಟ್ಟಿರೋರು. ಐ ಹೋಪ್ ಈ ಸ್ಟೋರಿ ನಿಮಗೂ ಇಷ್ಟ ಆಗಿದೆ ಅಂತ.